ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀವಿ, ಅವುಗಳ ಅರ್ಥವನ್ನು ಅರಿತುಕೊಳ್ತಾ ಇದ್ದೀವಿ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ವಚನಗಳಿದೆ ಹಾಗೆ ಅವುಗಳ ಅರ್ಥವೇನು ಅನ್ನೋದನ್ನು ನೋಡೋಣ. ಶ್ರೀ ಗುರುವಿನಿಂದ ಅಧಿಕರು ಆವ ಲೋಕದೊಳಗಿಲ್ಲವಯ್ಯ, ಶ್ರೀ ಗುರುವಿನಂತೆ ಪರೋಪಕಾರಿಗಳು ಮತ್ತಾರೂ ಕಾಣೆನಯ್ಯ, ಅದೆಂತೆಂದೊಡೆ ಎನ್ನ ಕಂಗಳ ಭಕ್ತರ ಮಾಡಿದನಯ್ಯ, ಶ್ರೀ ಗುರು ಪರಮಶಿವಲಿಂಗಕ್ಕೆ. ಎನ್ನ ಕಿವಿಗಳ ಭಕ್ತರ ಮಾಡಿದನಯ್ಯ, ಶ್ರೀ ಗುರು ಪರಮಶಿವಲಿಂಗಕ್ಕೆ. ಎನ್ನ ನಾಶಿಕ ನಾಲಿಗೆಗಳ ಭಕ್ತರ ಮಾಡಿದನಯ್ಯ, ಶ್ರೀ ಗುರು ಪರಮಶಿವಲಿಂಗಕ್ಕೆ. ಎಲ್ಲ ತನು ಮನ ಪ್ರಾಣಂಗಳ ಭಕ್ತರ ಮಾಡಿದನಯ್ಯ, ಶ್ರೀ ಗುರು ಪರಮಶಿವಲಿಂಗಕ್ಕೆ. ಎನ್ನ ಸಕಲ ಕರಣೇಂದ್ರಿಯಂಗಳ ಭಕ್ತರ ಮಾಡಿದನಯ್ಯ, ಶ್ರೀ ಗುರು ಪರಮಶಿವಲಿಂಗಕ್ಕೆ. ಇಂತಿವು ಮೊದಲಾಗಿ ಎನ್ನ ಸರ್ವ ಆವಯವಗಳನ್ನೆಲ್ಲ ಭಕ್ತರ ಮಾಡಿ ಲಿಂಗಾರ್ಪಿತಕ್ಕೆ ಅನುಗೊಳಿಸಿದ ಶ್ರೀ ಗುರುವಿನ ಮಹಾಘನ ನಿಲುವಿಂಗೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ದೀಕ್ಷಾತ್ರಯಗಳಿತ್ತು ಕಾರುಣ್ಯವ ಮಾಡಿದ ಶ್ರೀ ಸದ್ಗುರುವಿಗಿಂತಲೂ ಶ್ರೇಷ್ಠರಾರೂ ಆವಲೋಕದೊಳಗೂ ಇಲ್ಲ. ಶ್ರೀ ಗುರುವಿಗಿಂತಲೂ ಪರೋಪಕಾರಿಗಳು ಆರೂ ಇಲ್ಲ. ಏಕೆಂದರೆ ಎನ್ನ ಕಂಗಳಿಗೆ ಶಿವಲಿಂಗವ ಸಂಬಂಧಿಸಿ ಕಂಗಳನ್ನು ಶಿವಲಿಂಗಕ್ಕೆ ರೂಪ ಪದಾರ್ಥವನ್ನರ್ಪಿಸಿ ರೂಪ ಪ್ರಸಾದವ ಸವಿವ ಭಕ್ತರನ್ನಾಗಿ ಮಾಡಿದ ಶ್ರೀಗುರು. ಎನ್ನ ಕಿವಿಗಳಿಗೆ ಪ್ರಸಾದಲಿಂಗವ ಸಂಬಂಧಿಸಿ ಶಬ್ದ ಪದಾರ್ಥವನ್ನರ್ಪಿಸಿ ಶಬ್ದ ಪ್ರಸಾದ ಸವಿವ ಪ್ರಸಾದಲಿಂಗ ಭಕ್ತರನ್ನಾಗಿ ಮಾಡಿದ ಶ್ರೀಗುರು. ಎನ್ನ ನಾಶಿಕಕ್ಕೆ ಆಚಾರಲಿಂಗವ ಸಂಬಂಧಿಸಿ ಗಂಧ ಪದಾರ್ಥವನ್ನರ್ಪಿಸಿ ಸುಗಂಧ ಪ್ರಸಾದವ ಪಡೆವ ಆಚಾರಲಿಂಗ ಭಕ್ತರನ್ನಾಗಿ ಮಾಡಿದ. ಮತ್ತು ಎನ್ನ ನಾಲಿಗೆಗೆ ಗುರುಲಿಂಗವ ಸಂಬಂಧಿಸಿ ರುಚಿ ಪದಾರ್ಥವನ್ನರ್ಪಿಸಿ ಸುರುಚಿ ಪ್ರಸಾದವ ಪಡೆವ ಗುರುಲಿಂಗ ಭಕ್ತರನ್ನಾಗಿ ಮಾಡಿದ ಶ್ರೀಗುರು. ಅಲ್ಲದೆ ಎನ್ನ ತನುವಿಗೆ ಇಷ್ಟಲಿಂಗ, ಮನಕ್ಕೆ ಪ್ರಾಣಲಿಂಗ, ಪ್ರಾಣಕ್ಕೆ ಜಂಗಮಲಿಂಗ ಸಂಬಂಧಿಸಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವ ಸವಿಯ ಇಷ್ಟಲಿಂಗ, ಪ್ರಾಣಲಿಂಗ, ಜಂಗಮಲಿಂಗ ಭಕ್ತರನ್ನಾಗಿ ಮಾಡಿದ ಶ್ರೀಗುರು. ಈ ರೀತಿಯಾಗಿ ಎನ್ನ ಚಿತ್ತ ಬುದ್ಧಿ ಅಹಂಕಾರ ಮನ ಜ್ಞಾನ ಭಾವಗಳೆಂಬ ಅಂತಃಕರಣ ಮತ್ತು ನಾಶಿಕ ಜಿಹ್ವೆ ನೇತೃ ತ್ವಚ ಶ್ರೋತೃಗಳೆಂಬ ಬಹಿರ್ಕರಣಗಳೆಲ್ಲವಕ್ಕೂ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳ ಸಂಬಂಧಿಸಿ ಪರಮಶಿವಲಿಂಗಕ್ಕೆ ಭಕ್ತನನ್ನಾಗಿಸಿ ಶ್ರೀಗುರು ಮಾಡಿದ. ಈ ಎನ್ನ ಸಕಲ ಆವಯವಗಳನ್ನೆಲ್ಲವ ಲಿಂಗ ಭಕ್ತರನ್ನಾಗಿ ಮಾಡಿ ಲಿಂಗ ಕ್ರಿಯೆಗಳನ್ನಾಚರಿಸಿ ಲಿಂಗಾರ್ಪಿತವಾಗಲು ಯೋಗ್ಯವಾಗಿ ಮಾಡಿದ ಶ್ರೀ ಸದ್ಗುರುವಿನ ಮಹಾಘನಲಿಂಗದ ನಿಲುವಿಗೆ ನಾನು ಸದಾ ನಮೋ ನಮೋ ಎನ್ನುವೆ ಎಂಬುದೇ ಈ ವಚನದ ಅರ್ಥವಾಗಿದೆ. ಬನ್ನಿ, ಮುಂದಿನ ವಚನ ಯಾವುದು ಅಂತ ನೋಡೋಣ. ಸಂಸಾರ ಸಾಗರದೊಳಗೆ ಬಿದ್ದೆ ನೋಡ ನಾನು, ಸಂಸಾರ ನಿಸ್ಸಾರವೆಂದು ತೋರಿದೆ ನನಗೆ ಗುರು. ಅಂಗವಿಕಾರದ ಸಂಗವ ನಿಲ್ಲಿಸಿ ಲಿಂಗವನಂಗದ ಮೇಲೆ ಸ್ಥಾಪ್ಯವ ಮಾಡಿದ ನಿನ್ನ ಗುರು. ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದ ನಿನ್ನ ತಂದೆ, ಚನ್ನ ಮಲ್ಲಿಕಾರ್ಜುನನ ನಿಜವನರುಹಿದ ನಿನ್ನ ಗುರು. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥ ಹೀಗಿದೆ. ಸುಖ ಶಾಂತಿಯ ಸದನವೆಂದು ಭ್ರಮಿಸಿ ಆಳ ಅಗಲಕ್ಕೆ ಅಂತ್ಯವಿಲ್ಲದ ಸಂಸಾರವೆಂಬ ಸಾಗರದೊಳಗೆ ನಾನು ಬಿದ್ದು ಬಿಟ್ಟಿದ್ದೆ. ಆಗ ಕಾರುಣ್ಯಮೂರ್ತಿಯಾದ ಶ್ರೀಗುರು ತಂದೆ ಬಂದು ಈ ಸಂಸಾರದಲ್ಲಿ ರುಚಿಸಾರು ಇಲ್ಲ,
ಇದು ರುಚಿಯಿಲ್ಲದ ನಿಸ್ಸಾರವೆಂದು ಎನ್ನ ಅರಿವಿನ ದೃಷ್ಟಿಗೆ ತೋರಿದನು. ಸಂಸಾರಕ್ಕೆ ಕಾರಣವಾದ ಅಂಗವಿಕಾರಗಳೆಲ್ಲವನ್ನೂ ನಿಲ್ಲಿಸಿ ನಿರ್ವಿಕಾರವಾದ ಶುದ್ಧಾಂಗದ ಮೇಲೆ ಇಷ್ಟಲಿಂಗವನ್ನು ಸಂಬಂಧಿಸಿದ ಆ ಗುರುತಂದೆ. ಲಿಂಗಾಂಗ ಸಾಮರಸ್ಯದ ನಿಜಪಥವ ತೋರಿದ ಎನ್ನ ಶ್ರೀಗುರು ತಂದೆ. ಪರವಸ್ತುವಿನ ನಿಜ ನಿಲುವು ತೋರಿ ಅರುಹಿದ ಗುರುದೇವನ ಏನೆಂಬೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ನರಜನ್ಮವ ತೊಡೆದು ಹರಜನ್ಮ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ. ಹೇ ಗುರುವೇ, ನೀನು ಎನಗೆ ವೇದ ಮಂತ್ರ ಕ್ರಿಯಾಗಳೆಂಬ ತ್ರಿವಿಧ ದೀಕ್ಷೆಯನ್ನಿತ್ತು ಆಣವ ಮಾಯ ಕಾರ್ಮಿಕವೆಂಬ ಮಲತ್ರಯಗಳನ್ನು ಕಳೆದು ತನುತ್ರಯಗಳಲ್ಲಿ ಇಷ್ಟ ಪ್ರಾಣ ಭಾವವೆಂಬ ಲಿಂಗತ್ರಯಗಳನ್ನು ಸಂಬಂಧಿಸಿ ಎನ್ನ ಪೂರ್ವದ ನರಜನ್ಮವ ಕಳೆದು ಹರಜನ್ಮವನ್ನಿತ್ತು ಪುನರ್ಜಾತನನ್ನಾಗಿ ಮಾಡಿರುವಿ. ಮರವೆ ಮುಂದುಗೊಂಡು ಮನದ ದಾಸನಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಭವಿಗಳ ಬಂಧನದಲ್ಲಿ ಬಿಗಿಯಲ್ಪಟ್ಟ ನನ್ನ ಭವಬಂಧನವ ಬಿಡಿಸಿ ಕರ ಮನ ಭಾವಗಳಲ್ಲಿ ನೆಲೆಗೊಂಡು ಪರವಸ್ತುವಿನಲ್ಲಿ ದೃಷ್ಟಿ ಮನ ಭಾವಗಳ ಬೆರೆಸಿ ಸ್ಥಿರಗೊಂಡು ಪರವಶನಾಗಿ ಪರಮಾನಂದಮಯವಾದ ಶಿವ ಸುಖವನ್ನುಣ್ಣುವ ನಿಜಪಥವ ತೋರಿದ ಗುರುವೇ ನೀನಾಗಿರುವೆ. ಅಲ್ಲದೆ ಅಷ್ಟಮದ ಸಪ್ತವ್ಯಸನ 6 ಭವಿಗುಣಗಳಿಂದ ಬಿಗಿದು ಭವಿ ಎನಿಸುತ್ತಿದ್ದ ನನ್ನ ಭವಿತನವನಳಿಸಿ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲವ ಸಂಬಂಧಿಸಿ ಎನ್ನನ್ನು ತನ್ನ ತಾನರ್ಚಿಸಿಕೊಂಬ ಭಕ್ತನೆಂದೆನಿಸಿದ ಮಹಾಗುರು ನೀನು. ಮತ್ತು ವಿಶ್ವದ ಒಳ ಹೊರಗೆಲ್ಲ ತುಂಬಿ ಸಚರಾಚರವೆಲ್ಲಕ್ಕೂ ಆಧಾರಚೇತನವಾದ ಪರಾತ್ಪರವೆನಿಸುವ ದೇವನನ್ನೇ ಸಾಕಾರಗೊಳಿಸಿ ಎನ್ನ ಕರಸ್ಥಲಕ್ಕೆ ತಂದುಕೊಟ್ಟ ಘನಗುರುವೇ ನೀನಾದ ಕಾರಣ ನಿನಗೆ ಅನಂತಾನಂತ ಭಕ್ತಿಯ ಶರಣುಗಳನ್ನು ಸಲ್ಲಿಸುವೆನು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ಶ್ರೀಗುರು ಕರುಣಿಸಿ ಅಂಗದ ಮೇಲೆ ಲಿಂಗವ ಧರಿಸಿದ ಕಾರಣ ಸರ್ವಾಂಗವೂ ಲಿಂಗವಾಯಿತು. ಅದೆಂತೆಂದಡೆ ಅಗ್ನಿಯಿಂದ ತಪ್ತವಾದ ಲೋಹದ ಪುತ್ತಳಿಯಂತೆ ಒಳಗೂ ಹೊರಗೂ ಏಕವಾಗಿ ಲಿಂಗವೇ ಬೆಳಗುತ್ತಿದ್ದ ಕಾರಣ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ಶರಣ ಸರ್ವಲಿಂಗಾಂಗಿಯಾದನು. ಸ್ವತಂತ್ರ ಸಿದ್ಧಲಿಂಗೇಶ್ವರರು ರಚಿಸಿದಂಥ ಈ ವಚನದ ಅರ್ಥ: ಸದ್ಗುರುವು ಕಾರುಣ್ಯ ಮಾಡಿ ಸಹಸ್ರಾರು ಚಕ್ರದಲ್ಲಿ ಸುಪ್ತವಾಗಿದ್ದ ಶಿರಸ್ಥಲದ ಲಿಂಗವನ್ನು ಭಾವಸ್ಥಳ ಮನಸ್ಥಳದಿಂದ ಕಂಗಳ ದ್ವಾರದಿಂದ ಹೊರತೆಗೆದು ಕರಸ್ಥಲದಲ್ಲಿಟ್ಟು ಅರ್ಚಿಸಲು ಅಂಗದ ಮೇಲೆ ಧರಿಸಿದ ಕಾರಣ ಎನ್ನ ಸರ್ವಾಂಗವೆಲ್ಲವೂ ಲಿಂಗಮಯವೇ ಆಗಿತ್ತು. ಅದು ಹೇಗೆಂದರೆ, ಅಗ್ನಿಯಲ್ಲಿ ಕಾದ ಕಬ್ಬಿಣದ ಪುತ್ತಳಿಯು ಅಗ್ನಿಮಯವೇ ಆಗಿ ಒಳಗೂ ಹೊರಗೂ ಏಕವಾದಂತೆ ಗುರುಕಾರುಣ್ಯದಿಂದ ಲಿಂಗವ ಧರಿಸಿದ ನಿಜ ಶರಣನ ಸರ್ವಾಂಗವೂ ಲಿಂಗಮಯವೇ ಆಗಿರುತ್ತದೆ ಎಂಬುದೇ ಈ ವಚನದ ಅರ್ಥವಾಗಿದೆ. ಬನ್ನಿ ಮುಂದಿನ ವಚನ ನೋಡೋಣ. ಶಿವನೇ ತಾನೆನಗೆ ಗುರುವಾಗಿ ಬಂದು ಎನ್ನ ಸಂಸಾರ ಸಾಗರವ ದಾಂಟಿಸಿ ಅಖಂಡ ಪರಮ ಚೈತನ್ಯ ಶಿವಲಿಂಗವ ವಿಶ್ವದೊಳಗೆಲ್ಲಿಯೂ ಕಾಂಬಂತೆ ತೋರಿಸಿ ವಿಶ್ವವ ಲಿಂಗದೊಳಗೆ ತೋರಿ ಲಿಂಗವ ಎನ್ನಂಗದೊಳ ಹೊರಗೆ ತೋರಿ ಅಂಗವ ಲಿಂಗದೊಳಗಿರಿಸಿ ರಕ್ಷಿಸದನಯ್ಯ ಎನ್ನ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನು. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ: ವಿಶ್ವವನ್ನೊಳಗೊಂಡ ಪರಶಿವ ತತ್ವವೇ ಎನಗೆ ಗುರುರೂಪಾಗಿ ಬಂದು ಸಂಸಾರ ಸಾಗರದಲ್ಲಿ ಮುಳುಗುತ್ತಾ ತೇಲುತ್ತಾ ದಡ ಕಾಣದ ನನ್ನನ್ನು
ಈ ಸಂಸಾರ ಸಾಗರದಿಂದ ದಾಟಿಸಿ ಶಿವಜ್ಞಾನದ ದಂಡೆಗೆ ತಲುಪಿಸಿದ. ಆ ದಂಡೆಯ ಮೇಲೆ ನಿಲ್ಲಿಸಿ ಅಖಂಡ ಪರಿಪೂರ್ಣವಾದ ಪರಮ ಚೈತನ್ಯ ಸ್ವರೂಪವಾದ ಶಿವಲಿಂಗವನ್ನು ವಿಶ್ವದೊಳಗೆ ಜಡ, ಅಜಡ, ಸ್ಥೂಲ, ಸೂಕ್ಷ್ಮ ಮುಂತಾದ ಯಾವುದೇ ಸ್ಥಾನದಲ್ಲಿ ಕಾಣುವಂತಹ ವಿಶಾಲವಾದ ದಿವ್ಯವಾದ ನಿಜ ಜ್ಞಾನ ದೃಷ್ಟಿಯನ್ನು ಕರುಣಿಸಿದನು. ಆ ಮಹಾಘನ ಗುರುವು ಸಮಸ್ತ ವಿಶ್ವವನ್ನೆಲ್ಲವನ್ನೂ ಲಿಂಗದೊಳಗೆ ತೋರಿದನಲ್ಲದೆ ಆ ಲಿಂಗವನ್ನು ಎನ್ನ ಅಂತರಂಗದಲ್ಲಿ ಪ್ರಾಣಲಿಂಗವಾಗಿ, ಬಹಿರಂಗದಲ್ಲಿ ಇಷ್ಟಲಿಂಗವಾಗಿ, ಒಳ ಹೊರಗೂ ತೋರಿದ. ಎನ್ನಂಗವು ಪುನಃ ಭವಕ್ಕೊಳಗಾಗಬಾರದೆಂದು ಸರ್ವಾಂಗವನೂ ಮಹಾಲಿಂಗದೊಳಗಿರಿಸಿ ಲಿಂಗವೇ ಆಗಿಸಿ ಎನ್ನನ್ನು ಕಾಪಾಡಿದ ಶ್ರೀ ಗುರುದೇವನು ಎಂಬುದೇ ಈ ವಚನದ ಅರ್ಥ. ಮುಂದಿನ ವಚನ. ಎನ್ನ ಗುರು ಮಾಡಿದ ಕರುಣಕ್ಕಿನ್ನಾವುದು ಕಡೆ ಏನೆಂದುಪಮಿಸುವೆನಯ್ಯ, ಕಾಣಬಾರದ ಲಿಂಗವ ಕಾಣಿಸಿಕೊಟ್ಟನೆನ್ನ ಕರದಲ್ಲಿ, ತಿಳಿಯಬಾರದ ಜ್ಞಾನವ ತಿಳುಹಿಸಿ ಮನದಲ್ಲಿ ನೆಲೆಗೊಳಿಸಿದ. ಒಳ ಹೊರಗೆ ತಳವೆಳಗೂ ಮಾಡಿ ಸದಾಚಾರವನನುಗೊಳಿಸಿ ಲಿಂಗದಲ್ಲಿ ಸ್ಥಾಪಿಸಿ ಹಿಂದ ಮರೆಸಿ ಮುಂದ ತೋರಿಸಿದನಯ್ಯ ಶ್ರೀ ಗುರು ಕರುಣಿಸಿ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ. ನನ್ನ ಸದ್ಗುರು ದೇವನು ಎನಗೆ ನೀಡಿದ ಕಾರುಣ್ಯಕ್ಕೆ ಇನ್ನಾವುದೂ ಸರಿಯಾಗುವುದು? ಉಪಮಿಸಬಾರದ ಗುರುಕಾರುಣ್ಯವನ್ನು ಯಾವ ಉಪಮೆಯಿಂದರುಹಲು ಸಾಧ್ಯ? ಮಹಾಗುರುವು ವಾಗ್ಮನ ನೋಟಕ್ಕತೀತವಾದ ಮಹಾಲಿಂಗವನ್ನು ಸಾಕಾರಗೊಳಿಸಿ ಕಾಣುವಂತೆ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ನೆಲೆಗೊಳಿಸಿದ. ಅರಿವಿಗೆ ಅಸಾಧ್ಯವಾದ ಪರವಸ್ತುವಿನ ಜ್ಞಾನವನರುಹಿಸಿ ಆ ಪರವಸ್ತುವೇ ನೀನೆಂಬರಿವನು ಮನದಲ್ಲಿ ಪ್ರಾಣಲಿಂಗವಾಗಿ ನೆಲೆಗೊಳಿಸಿದ. ಆ ನಿಜಗುರುವು ಎನ್ನಂಗದ ಒಳ ಹೊರಗು ಮುಸುಕಿದ ಮಲವ ಕಳೆದು ಪರಿಶುದ್ಧಗೊಳಿಸಿ ಮನದಲ್ಲಿನ ಅರಿವನ್ನು ಅಂಗದಲ್ಲಿ ಆಚಾರವಾಗಿ ನೆಲೆಗೊಳಿಸಿದ. ಹಿಂದಿನ ಭವಿತವನ್ನು ಮರೆಸಿ ಮುಂದಿನ ಶಿವಪಥವ ತೋರಿ ಕರುಣಿಸಿದ ಆ ಮಹಾಗುರುವಿನ ಉಪಕಾರ ಉಪಮಾತೀತವಾದುದು ಎಂಬುದೇ ಈ ವಚನದ ಅರ್ಥ. ಮುಂದಿನ ವಚನ. ಸಕಲ ವಿಸ್ತಾರದೊಳಗೆಲ್ಲ ಲಿಂಗವ ತೋರಿದ, ಆ ಲಿಂಗದೊಳಗೆ ಎನ್ನ ತೋರಿದ, ಎನ್ನೊಳಗೆ ತನ್ನ ತೋರಿದ ಮಹಾಗುರುವಿಂಗೆ ನಮೋ ನಮಃ ಎಂಬೆನಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ವಚನದ ಅರ್ಥ. ಎನ್ನ ಶ್ರೀಗುರುವು ತನಗೆ ದೀಕ್ಷಾತ್ರಯವನ್ನಿತ್ತು ಮಲತ್ರಯವ ಕಳೆದು ಲಿಂಗತ್ರಯವನ್ನಳವಡಿಸಿ ವಿಶಾಲ ದೃಷ್ಟಿಯನ್ನಳವಡಿಸಿ ಸಮಸ್ತ ವಿಶ್ವದೊಳಗೆಲ್ಲ ಲಿಂಗದೇವನನ್ನೇ ತೋರಿದನು. ನನ್ನೊಳಗೆ ತನ್ನ ನಿಜದಿರವನೇ ತೋರಿದ ಮಹಾಗುರುದೇವನ ಮಹಿಮೆಗೆ ನಮೋ ನಮೋ ಎನ್ನುವೆನು, ನಮೋ ನಮೋ ಎನ್ನುವೆನು ಎಂಬುದೇ ಈ ವಚನದ ಅರ್ಥ. ಮುಂದಿನ ವಚನ. ಎನ್ನ ಕರಕಮಲ ಮಧ್ಯದಲ್ಲಿ ಪರಮ ನಿರಂಜನದ ಕುರುಹು ತೋರಿದ, ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ, ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗ ತೋರಿದ, ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ, ಎನ್ನೊಳಗೆ ತನ್ನ ತೋರಿದ, ತನ್ನೊಳಗೆ ಎನ್ನ ನಿಂಬಿಟ್ಟುಕೊಂಡ ಮಹಾಗುರುವಿಂಗೆ ನಮೋ ನಮೋ ಎನ್ನುತ್ತಿರ್ದೆನಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ. ಶ್ರೀ ಗುರುದೇವನು ಕಾರುಣ್ಯ ದೀಕ್ಷೆಯನಿತ್ತು ಎನ್ನ ಕರಸ್ಥಲದ ಮಧ್ಯದಲ್ಲಿ ಪಶ್ಚಿಮ ಚಕ್ರದಲ್ಲಿರುವ ಪರಮ ನಿರಂಜನ ಲಿಂಗದ ಸಾಕಾರ ಸ್ವರೂಪದ ಇಷ್ಟಲಿಂಗವೆಂಬ ಕುರುಹನು ಎನ್ನ ಕಂಗಳಿಗೆ ತೋರಿದನು. ಆ ಇಷ್ಟಲಿಂಗವೆಂಬ ಕುರುಹಿನ ಮಧ್ಯದಲ್ಲಿ ನನ್ನ ಸ್ವಸ್ವರೂಪದರಿವಿನ ಕಳೆಯನ್ನು ತೋರಿದನು. ಆ ನಿಜ ಸ್ವರೂಪದರಿವಿನ ಕಳೆಯ ಮಧ್ಯದಲ್ಲಿ ಅನುಭಾವವೆಂಬ ಮಹಾಜ್ಞಾನದ ಮಹಾಬೆಳಗನೇ ತೋರಿದನು. ಆ ಅನುಭಾವವೆಂಬ ಮಹಾಜ್ಞಾನದ ನಿಜ ನಿಲುವಿನಲ್ಲಿ ಅನ್ಯವಿಲ್ಲ, ಭಿನ್ನವಿಲ್ಲ, ನೀನೇ ಆಗಿದ್ದೆ ಎಂದು ಎನ್ನನ್ನೇ ತೋರಿದ.
ಮತ್ತು ಮಹಾಘನವೇ ತಾನಾದ ಎನ್ನಲ್ಲಿ ತನ್ನ ನಿಜದಿರವನ್ನು ತೋರಿದ. ನಾನು ನಾನೆಂಬ ತಾನು ನಾನೆಂಬ ಭಿನ್ನ ಭಾವ ಭೇದವಿಲ್ಲದೆ ತನ್ನಲ್ಲಿಯೇ ಎನ್ನನ್ನು ಇಂಬಿಟ್ಟುಕೊಂಡ ಮಹಾಘನ ಗುರುದೇವನಿಗೆ ನಮೋ ನಮೋ ಎಂಬುವನು, ನಮೋ ನಮೋ ಎಂಬುವೆನು ಎಂಬುದೇ ಈ ವಚನದ ಅರ್ಥ. ಮುಂದಿನ ವಚನ. ಬಿಸಿಲ ಮುಂದಣ ಮಂಜಿನಂತಾಯಿತ್ತು, ದಿಟದ ಮುಂದಣ ಸಟೆಯಂತಾಯಿತ್ತು, ಪುಣ್ಯದ ಮುಂದಣ ಪಾಪದಂತಾಯಿತ್ತು, ಯೋಗಿಯ ಮುಂದಣ ಸಂಸಾರದಂತಾಯಿತ್ತು, ಧೀರನ ಮುಂದಣ ಹೇಡಿಯಂತಾಯಿತ್ತು, ಉರಗನ ಮುಂದಣ ಬೇಕನಂತಾಯಿತ್ತು, ಹರಿಯ ಮುಂದಣ ಕರಿಯಂತಾಯಿತ್ತು, ವಿವೇಕಿಯ ಮುಂದಣ ದುಃಖದಂತಾಯಿತ್ತು. ಪುಣ್ಯಾರಣ್ಯದಹನ ಭೀಮೇಶ್ವರನೆಂಬ ಸದ್ಗುರು ಕಾರುಣ್ಯವಾಗಲೊಡನೆ ಎನ್ನ ಸುತ್ತಿಹ ಪ್ರಪಂಚ ಸರ್ವವೂ ಓಡಿದವಯ್ಯ ಓಡಿದವಯ್ಯ. ಕೋಲ ಶಾಂತಯ್ಯ ಎಂಬಂಥ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಬಿಸಿಲಿನ ಮುಂದಿನ ಮಂಜು ಮಾಯವಾದಂತೆ, ಸತ್ಯದ ಮುಂದಿನ ಸುಳ್ಳು ಸೋತಂತೆ, ಪುಣ್ಯದ ಮುಂದಿನ ಪಾಪ ಮಾಯವಾದಂತೆ, ಯೋಗಿಯ ಮುಂದಿನ ಸಂಸಾರ ಹುಸಿಯಾದಂತೆ, ಧೀರ ವೀರನ ಮುಂದಿನ ಹೇಡಿಯು ಸೋತಂತೆ, ಸರ್ಪನ ಮುಂದಿನ ಕಪ್ಪೆ ಪಲಾಯನವಾದಂತೆ, ಸಿಂಹದ ಮುಂದಿನ ಕರಿಯು ಕಾಲ್ಕಿತ್ತು ಓಡಿದಂತೆ, ಆತ್ಮಜ್ಞಾನದ ವಿವೇಕಿಯ ಮುಂದಿನ ದುಃಖವು ನಷ್ಟವಾದಂತೆ, ಸದ್ಗುರು ಕಾರುಣ್ಯವಾದೊಡನೆ ಎನ್ನ ಸುತ್ತಿದ ಮಾಯಾ ಪ್ರಪಂಚವೆಲ್ಲವೂ ಪಲಾಯನವಾಯಿತು ಎಂಬುದೇ ಈ ವಚನದ ಅರ್ಥ. ಬನ್ನಿ ಮುಂದಿನ ವಚನವನ್ನು ನೋಡೋಣ. ನಿತ್ಯ ಅನಿತ್ಯವ ತೋರಿದಿರಿ, ಸತ್ಯ ಅಸತ್ಯವೆಂಬುದ ತೋರಿದಿರಿ, ಆಚಾರವೆಂಬುದ ತೋರಿದಿರಿ, ಅಯ್ಯ ಸೋಹಂ ದಾಸೋಹಂ ಎಂಬುದ ತೋರಿದಿರಿ, ಇದು ಎಂಬುದ ತೋರಿದಿರಿ, ಅಯ್ಯ ಮುಕ್ತಿ ಎಂಬುದ ತೋರಿದಿರಿ, ಅಂಗಲಿಂಗವೆಂಬುದ ತೋರಿದಿರಿ, ಪ್ರಾಣವೇ ಜಂಗಮವೆಂಬುದ ತೋರಿದಿರಿ, ಪ್ರಸಾದವೇ ಪರವೆಂಬುದ ತೋರಿದಿರಿ, ಇಂತಿವರ ಭೇದಾದಿ ಭೇದವನೆಲ್ಲ ತೋರಿದಿರಿ, ನಿಮ್ಮ ಹಾದಿಯ ಹತ್ತಿಸಿದಿರಿ, ಮೂದೇವರೊಡೆಯ ಚನ್ನಮಲ್ಲೇಶ್ವರ, ನಿಮ್ಮ ಹಾದಿಗೊಂಡು ಹೋಗುತ್ತಿರ್ದ ನಾನೆತ್ತ ಹೋದೆನೆಂಬುದನರಿಯೇನಯ್ಯ, ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ, ನಾ ಹೋದ ಹಾದಿಯ ನೀವೇ ಬಲ್ಲಿರಿ ನೀವೇ ಬಲ್ಲಿರಿ. ಹಡಪದ ಅಪ್ಪಣ್ಣನವರು ಬರೆದಿರುವಂಥ ವಚನ ಇದು. ಬನ್ನಿ ಅರ್ಥವನ್ನು ನೋಡೋಣ. ಓ ಗುರುವೇ, ನೀನೆನಗೆ ನಿರಂಜನ ಲಿಂಗವೇ ನಿತ್ಯ, ಅನ್ಯ ಅಂಗ ಭೋಗ ವಿಕಾರಗಳೆಲ್ಲವೂ ಅನಿತ್ಯ ಎಂದು ತೋರಿದಿರಿ. ಲಿಂಗಾಂಗ ಸಾಮರಸ್ಯವೇ ಸತ್ಯ, ಉಳಿದ ಅಂಗ ವಿಕಾರ ವಿಷಯವೆಲ್ಲವೂ ಅಸತ್ಯವೆಂಬುದ ತೋರಿದಿರಿ. ಸತ್ಯ ಸದಾಚಾರ ಮಾರ್ಗವೇ ಶಿವಪಥಕ್ಕೆ ದಾರಿ ಎಂಬುದ ತೋರಿದಿರಿ. ಆ ಸದಾಚಾರಕ್ಕೆ ಸುವಿಚಾರವೇ ಚೇತನವೆಂಬುದನ್ನು ತೋರಿದಿರಿ. ನಾನೇ ಶಿವನೆಂಬ ಸೋಹಂಭಾವದ ಅದ್ವೈತಕ್ಕಿಂತಲೂ ಎಲ್ಲವೂ ಶಿವಮಯವೆಂಬ ಶಿವಾದ್ವೈತ ನಿಜಪಥವ ತೋರಿದಿರಿ. ಈ ತೋರುವುದೆಲ್ಲವೂ ಶಿವಮಯವಾಗಿದೆ. ಇದೇ ಈ ಅರಿವಿನ ಕುರುವೆಂಬ ಇಷ್ಟಲಿಂಗವೆಂಬುದ ತೋರಿದಿರಿ. ತನು ಮನ ಕರಣೇಂದ್ರಿಯಗಳೆಲ್ಲವೂ ಲಿಂಗಮಯವಾಗಿ ವಿಷಯವೆಲ್ಲವಳಿದು ಪ್ರಸಾದ ಭೋಗವಾದುದೇ ಮುಕ್ತಿ ಎಂಬುದ ತೋರಿದಿರಿ. ಮಲತ್ರಯವಳಿದು ಅಂಗವೇ ಲಿಂಗವೆಂಬುದ ತೋರಿದಿರಿ. ಲಿಂಗವೇ ಪ್ರಾಣವಾಗಿದ್ದು ಪ್ರಾಣವೇ ಜಂಗಮವೆಂಬುದ ತೋರಿದಿರಿ. ಶುದ್ಧ ಸಿದ್ಧ ಪ್ರಸಿದ್ಧವೆನಿಸುವ ಪ್ರಸಾದವೇ ಪರಶಿವನೆಂಬುದ ತೋರಿದಿರಿ. ಈ ರೀತಿಯ ಎಲ್ಲ ತಾತ್ವಿಕ ಭೇದ ಮತ್ತು ಅಭೇದಗಳೆಲ್ಲವನ್ನೂ ನನಗೆ ತೋರಿದಿರಿ. ನನ್ನನ್ನು ನಿಮ್ಮರುಹಿನ ಶಿವಪಥದತ್ತ ಮುನ್ನಡೆಯಲು ಹತ್ತಿಸಿದಿರಿ. ಹೇ ಮೂರು ಲೋಕದೊಡೆಯನಾದ ಪರಶಿವ ಸ್ವರೂಪನಾದ ಸದ್ಗುರುವೇ, ನೀವು ತೋರಿದ ಶಿವಪಥವಿಡಿದು ಸಾಗುತ್ತಿದ್ದ ನಾನು ಮುಂದೆ ನಾನೆತ್ತ ಹೋದೆನೆಂಬುದನ್ನರಿಯದ ಬಟ್ಟ ಬಯಲಲ್ಲಿ ಬೆರೆದೆ. ನಾ ಹೋದ ಬಟ್ಟ ಬಯಲ ನೀವೇ ಬಲ್ಲಿರಿ, ಅನ್ಯರಲ್ಲ ಎಂಬುದೇ ಈ ವಚನದ ಅರ್ಥ. ಮುಂದಿನ ವಚನ. ಅಯ್ಯ,
ಎನ್ನ ಹೃದಯದಲ್ಲಿ ವ್ಯಾಪ್ತವಾಗಿಹ ಪರಮ ಚಿದ್ಬೆಳಗ ಹಸ್ತಮಸ್ತಕ ಸಂಯೋಗದಿಂದೊಂದುಗೂಡಿ ಮಹಾಬೆಳಗ ಮಾಡಿದಿರಲ್ಲ. ಅಯ್ಯ, ಎನ್ನ ಮಸ್ತಕದೊಳಗೊಂದು ಗೂಡಿದ ಮಹಾಬೆಳಗ ತಂದು ಭಾವದೊಳಗಿಂಬಿಟ್ಟಿರಲ್ಲ. ಅಯ್ಯ, ಎನ್ನ ಮನಸ್ಸಿನೊಳು ಕೂಡಿದ ಮಹಾಬೆಳಗ ತಂದು ಕಂಗಳೊಳಗಿಂಬಿಟ್ಟಿರಲ್ಲ. ಅಯ್ಯ, ಎನ್ನ ಕಂಗಳೊಳಗೆ ಕೂಡಿದ ಮಹಾಬೆಳಗ ತಂದು ಕರಸ್ಥೊಳಗಿಂಬಿಟ್ಟಿರಲ್ಲ. ಅಯ್ಯ, ಎನ್ನ ಕರಸ್ಥಲದಲ್ಲಿ ಥಳಥಳಿಸಿ ಬೆಳಗಿ ಹೊಳೆಯುತ್ತಿಪ್ಪ ಅಖಂಡ ತೇಜವನೇ ಇಷ್ಟಲಿಂಗವೆಂಬ ದೃಷ್ಟವ ತೋರಿ ನಿಶ್ಚಯವ ಶ್ರೋತ್ರದಲ್ಲಿ ಸೃಜಿಸಿದಿರಲ್ಲ. ಅಯ್ಯ, ಎನ್ನ ಶ್ರೋತ್ರದೊಳಗೆ ಸೃಜಿಸಿದ ಸುಮಂತ್ರದೊಳಗೆ ನೀವು ನಿಮ್ಮ ಮಹತ್ವವ ಹುದುಗಿದಿರಲ್ಲ. ಅಯ್ಯ, ಎನ್ನ ಆರಾಧ್ಯ ಕೂಡಲ ಸಂಗಮ ದೇವ, ಎನ್ನೊಳಗೆ ನಿಮ್ಮಿರವ ಈ ಪರಿಯಲ್ಲಿ ಕಾಣಿಸುತ್ತಿರ್ದರಲ್ಲ. ಬಸವಣ್ಣನವರ ವಚನದ ಅರ್ಥವನ್ನು ನೋಡೋಣ. ಓ ಪರಶಿವ ಸ್ವರೂಪವಾದ ಮಹಾಗುರುವೇ, ನೀವು ಎನ್ನಂತರಂಗದ ಹೃದಯ ಕಮಲ ಮಧ್ಯದಲ್ಲಿ ವ್ಯಾಪ್ತವಾಗಿದ್ದರೂ ಸುಪ್ತ ಸ್ಥಿತಿಯಲ್ಲಿದ್ದು ಪರಮಶಿವನ ಪರಮ ಚಿದ್ಬೆಳಕು ಹಸ್ತಮಸ್ತಕ ಸಂಯೋಗದಿಂದ ಸುಪ್ತವಾಗಿದ್ದ ಚಿದ್ಬೆಳಕನ್ನು ಮಥನಿಸಿ ಮಹಾಬೆಳಗನ್ನಾಗಿ ಮಾಡಿದ್ದೀರಿ. ಎನ್ನ ಶಿರಸ್ಥಲದ ಸಹಸ್ರಾರು ಚಕ್ರದಲ್ಲಿರುವ ನಿಷ್ಕಲ ಲಿಂಗದ ಮಹಾಬೆಳಗನು ತಂದು ಭಾವದೊಳಂಗಿಟ್ಟು ಭಾವಲಿಂಗವಾಗಿ ಹುದುಗಿಸಿಟ್ಟಿರುವಿರಿ. ಎನ್ನ ಭಾವದೊಳಗೆ ಭಾವಲಿಂಗವಾಗಿ ಬೇರಿಲ್ಲದಿಪ್ಪ ಆ ಮಹಾಬೆಳಗನ್ನು ತಂದು ಎನ್ನ ಮನಸ್ಸಿನೊಳಗೆ ಪ್ರಾಣಲಿಂಗವಾಗಿರಿಸಿದ್ದೀರಿ. ಎನ್ನ ಮನಸ್ಸಿನೊಳಗೆ ಪ್ರಾಣಲಿಂಗವಾಗಿದ್ದ ಅರಿವಿನ ಮಹಾಬೆಳಗನ್ನು ತಂದು ಎನ್ನ ಕಂಗಳೊಳಗೆ ಸ್ವಸ್ವರೂಪದರಿವಿನ ನೋಟವಾಗಿರಿಸಿದ್ದೀರಿ. ಹೇ ಗುರುವೇ, ಎನ್ನ ಕಂಗಳೊಳಗೆ ಕಳೆಯಾಗಿಪ್ಪಂಥ ಮಹಾಜ್ಞಾನ ಬೆಳಗನು ಎನ್ನ ಕರಸ್ಥಲದಲ್ಲಿ ಕಂಗೊಳಿಸುವ ಜ್ಯೋತಿಯಾಗಿರಿಸಿದ್ದೀರಿ. ಇಂತಹ ಎನ್ನ ಕರಸ್ಥಲದಲ್ಲಿ ಥಳಥಳಿಸಿ ಬೆಳಗುತ್ತಾ ದಿವ್ಯ ತೇಜದಿಂದ ಹೊಳೆಯುತ್ತಿರುವ ಅಖಂಡ ತೇಜೋಮಯವಾದ ವಸ್ತುವನ್ನೇ ಇಷ್ಟಲಿಂಗವೆಂದು ದೃಷ್ಟಿಗೆ ತೋರಿ ಈ ನಿಜದರಿವಿನ ನಿಶ್ಚಯಗೊಳಿಸಲು ತದರ್ಥವನ್ನೇ ಸಾರುವ ಮಹಾಮಂತ್ರವನ್ನು ಕರ್ಣದಲ್ಲಿ ಬೋಧಿಸಿದ್ದೀರಿ. ಹೇ ಗುರುದೇವನೇ, ಎನ್ನ ಕರ್ಣದಲ್ಲಿ ನೀನುಪದೇಶಿಸಿದ ಮಹಾಮಂತ್ರದಲ್ಲಿಯೇ ನಿಮ್ಮ ಮಹದಿರಿವಿನ ಮಹಿಮವನ್ನೇ ಅಡಗಿಸಿಟ್ಟಿರುವಿರಿ. ಆದ್ದರಿಂದ ಎನ್ನ ಪರಮಾರಾಧ್ಯರಾದ ಪರಶಿವನೇ ನೀವು ನನ್ನೊಳಗೆ ನಿಮ್ಮಿರವನ್ನು ಈ ರೀತಿಯಾಗಿ ಭಾವ ಪ್ರಾಣ ಇಷ್ಟಲಿಂಗ ರೂಪಾಗಿ ಎನ್ನರಿವಿನ ದೃಷ್ಟಿಗೆ ತೋರುತ್ತಿರುವಿರಿ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ಕಾಣದುದ ನರಸುವರಲ್ಲದೆ ಕಂಡುದ ನರಸುವರೇ ಹೇಳ, ಘನಕ್ಕೆ ಘನವಾದ ವಸ್ತು ತಾನೇ ಗುರುವಾದ, ತಾನೇ ಲಿಂಗವಾದ, ತಾನೇ ಜಂಗಮವಾದ, ತಾನೇ ಪ್ರಸಾದವಾದ, ತಾನೇ ಲಿಂಗವಾದ, ತಾನೇ ಯಂತ್ರವಾದ, ತಾನೇ ಸಕಲ ವಿದ್ಯಾಸ್ವರೂಪನಾದ. ಇಂತಿವೆಲ್ಲವನ್ನೊಳಕೊಂಡು ಎನ್ನ ಕರಸ್ಥಲಕ್ಕೆ ಬಂದು ಇನ್ನು ನಿರ್ವಿಕಾರ ಗುಹೇಶ್ವರ. ಅಲ್ಲಮಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ. ಮರ್ತ್ಯದ ಮಾನವರು ತಮ್ಮ ಕಣ್ಣಿಗೆ ಕಾಣದ ವಸ್ತುವನ್ನೇ ಕಾಣಬೇಕೆಂದು ಹುಡುಕಾಡುವರಲ್ಲದೆ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ಕಾಣುವ ವಸ್ತುವಿಗಾಗಿ ಯಾರಾದರೂ ಹುಡುಕಾಡುವರೇ? ಇಲ್ಲ. ಅದರಂತೆಯೇ ಪರಕ್ಕೆ ಪರ, ಘನಕ್ಕೆ ಮಹಾಘನವೆನಿಸುವ ಪರವಸ್ತುವೇ ಲೋಕ ಕಲ್ಯಾಣಕ್ಕಾಗಿ ಕಾರುಣ್ಯ ನೀಡಲು ಗುರುರೂಪಾಗಿ ಅನುಸಂಧಾನ ಅನುಭವಾನಂದವೀಯಲು ಕರಮನ ಭಾವದಲ್ಲಿ ಲಿಂಗರೂಪಾಗಿ ಭಕ್ತಿ ಸವಿದು ಅನುಭಾವ ನೀಡಲು ಅನುಭಾವಿ ಜಂಗಮ ರೂಪಾಗಿ ಬಂದಿದೆ. ಅದೇ ವಸ್ತು ತನು ಮನ ಭಾವಗಳಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ರೂಪಾಗಿ ಮನಕ್ಕೆ ಮರವೆಯ ಹರಿಸುವ ಮೂಲ ಪ್ರಣವ ಮಂತ್ರ ರೂಪಾಗಿ ಸರ್ವಾಂಗದಲ್ಲಿ ಲಿಂಗ ಕ್ರಿಯಾಚಾರವೆಸಗಲು ಸಕಲ ಕರಣೇಂದ್ರಿಯಗಳ ಮುನ್ನಡೆಸಲು ಚೇತನವೆನಿಸುವ ಯಂತ್ರರೂಪಾಗಿ ಹಾಗೂ ಲೋಕ ಅಲೌಕಿಕದಲ್ಲಿನ ಸಕಲ ಶುದ್ಧ ವಿದ್ಯ ಸ್ವರೂಪವಾಗಿದೆ.
ಈ ರೀತಿಯಾಗಿ ಸಕಲ ವಿಶ್ವವನ್ನೆಲ್ಲವ ಹಾಗೂ ಲೋಕ ಅಲೌಕದಲ್ಲಿನ ಸಕಲ ಶುದ್ಧ ವಿದ್ಯಾ ಸ್ವರೂಪವಾಗಿದೆ. ಈ ರೀತಿಯಾಗಿ ಸಕಲ ವಿಶ್ವವನ್ನೆಲ್ಲ ಒಳಗೊಂಡಿರುವ ಪರಾತ್ಪರ ವಸ್ತುವು ಗುರುಕಾರುಣ್ಯದಿಂದ ಎನ್ನ ಭಾವ ಮನ ಕಂಗಳಿಂದ ಕರಸ್ಥಲಕ್ಕೆ ಬಂದು ಕಂಗೊಳಿಸುತ್ತಿದೆ. ಆದರೂ ಆ ಘನ ವಸ್ತುವಿನ್ನೂ ನಿರಂಜನ ನಿರ್ವಿಕಾರವಾಗಿದೆ ಎಂಬುದೇ ಈ ವಚನದ ಅರ್ಥ. ಬನ್ನಿ ಮುಂದಿನ ವಚನ ನೋಡೋಣ. ವಟ ಬೀಜ ವಟ ವೃಕ್ಷ ಕೋಟಿಯ ನುಂಗಿಪ್ಪಂತೆ ಸಟೆಯಿಂದಾದ ಅಜಾಂಡ ಬ್ರಹ್ಮಾಂಡ ಕೋಟಿಯನೊಳಗೊಂಡಿಪ್ಪ ಲಿಂಗವೇ ದಿಟಪುಟವಾಗಿ ಎನ್ನ ಕಣ್ಗೆ ಮನ ಕರಸ್ಥಲಕ್ಕೆ ಬಂದು ಪ್ರಕಟವಾದೆ. ಮಜು ಬಾಪು ಲಿಂಗವೇ ನಚರೇಣು ನಚಕ್ಷುವೆಂದೆನಿಸುವ ಲಿಂಗವೇ ನಿನ್ನುವ ಮುಟ್ಟಿ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಹೊರಗಾದೆನು ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಉರಿಲಿಂಗ ಪೆದ್ದಿಗಳು ಬರೆದಿರುವಂಥ ವಚನದ ಅರ್ಥ: ಒಂದು ಆಲದ ಬೀಜವು ಅನಂತ ಕೋಟಿ ಆಲದ ವೃಕ್ಷಗಳನ್ನು ತನ್ನಲ್ಲಿ ಅವ್ಯಕ್ತವಾಗಿ ಗರ್ಭೀಕರಿಸಿಕೊಂಡಿರುವಂತೆಯೇ ಬ್ರಹ್ಮನ ತತ್ತಿ ಎನಿಸುವ ಇಡೀ ವಿಶ್ವವನ್ನು ಹಾಗೂ ಕೋಟ್ಯಾಂತರ ಬ್ರಹ್ಮಾಂಡವನ್ನು ತನ್ನೊಳಗಿಂಬಿಟ್ಟುಕೊಂಡಿರುವ ಮಹಾಘನ ಲಿಂಗವೇ, ನೀನು ನಿಜವಾಗಿಯೂ ಎನ್ನಂತರಂಗದ ಸಹಸ್ರಾರ ಚಕ್ರ ಮಧ್ಯದಿಂದ ಗುರುಕಾರುಣ್ಯದಿಂದ ಹಸ್ತ ಮಸ್ತಕ ಸಂಬಂಧವಾದೊಡನೆ ಪುಟಗೊಂಡು ಎನ್ನ ಕಣ್ಣು ಮನ ಮತ್ತು ಕರಸ್ಥಲಕ್ಕೆ ಬಂದು ಪ್ರಕಟವಾಗಿರುವೆ. ಆಹಾ ಆಹಾ ಲಿಂಗವೇ, ವಾಗ್ಮನಕ್ಕೆ ಗೋಚರವೆನಿಸುವ ಮಹಾಘನ ಲಿಂಗವೇ, ನಿನ್ನನ್ನು ಎನ್ನ ಭಾವ ಮನ ಕರಸ್ಥಲಗಳಿಂದ ಮುಟ್ಟಿ ಅರ್ಚಿಸಿ ಅಪ್ಪಿದ ಕಾರಣವಾಗಿ ನಾನು ಭವಬಂಧನವೆನಿಸುವ ಜನನ ಭವಬದುಕು ಮತ್ತು ಮರಣಗಳ ಸೀಮೆಯ ಮೀರಿ ಮಹಾಲಿಂಗವೇ ನಾನಾದೆ ದೇವ ಎಂಬುದೇ ಈ ವಚನದ ಅರ್ಥ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಶ್ರುತಿತತಿಗಳ ಶಿರದ ಮೇಲೆ ಒಪ್ಪುತ್ತಿಪ್ಪ ಅತ್ಯತಿಷ್ಠಧ ಶಾಂಗುಲನ ಕಂಡೆನಯ್ಯ. ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತಾದ ತ್ರಿನಯನ ಮೂರ್ತಿಯ ಕಂಡೆನಯ್ಯ. ವಾಗ್ಮನಕ್ಕ ಗೋಚರವಾದ ನಿರವಯ ಬ್ರಹ್ಮವ ಕಂಡೆನಯ್ಯ. ನಿತ್ಯನೇ ಕೋರುದ್ರನ ಅತಿದ್ವಯನ ಕಂಡೆನಯ್ಯ. ಎನ್ನ ಕರಸ್ಥಲದೊಳಗೆ ಮಹಾದಾನಿ ಸೊಡ್ಡಳನ ಕಂಡೆನಯ್ಯ. ಸೊಡ್ಡಾಳ ಬಾಚರಸ ಎಂಬಂಥ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಋಗ್ವೇದಾದಿ ಸಕಲ ವೇದೋಪನಿಷತ್ತುಗಳ ಸಮೂಹದ ಜ್ಞಾನದ ಶಿರದ ಮೇಲೆ ಮೀರಿ ನಿಲುಕದಂತೆ ಒಪ್ಪಿ ಬೆಳಗುತ್ತಿರುವ ಅತ್ಯಾತಿಷ್ಠದ ಶಾಂಗುಲವೆನಿಸುವ ಪರಾತ್ಪರ ಪರಶಿವನನ್ನು ಗುರುಕಾರುಣ್ಯದಿಂದ ಎನ್ನ ಕರಸ್ಥಲದಲ್ಲಿ ಕಂಡಿದ್ದೇನೆ. ಅಣುವಿಗೆ ಅಣು ಮಹತ್ತಿಗೆ ಮಹತ್ತೆಂದು ಸಕಲ ವೇದಾಗಮ ಶಾಸ್ತ್ರಗಳು ಸಾರುತ್ತಿರುವ ಸೂರ್ಯ ಚಂದ್ರ ಅಗ್ನಿಗಳೆಂಬ ಮೂರು ಕಣ್ಣುಳ್ಳ ಮುಕ್ಕಣ್ಣನೆಂಬ ಪರಶಿವನ ಸಾಕಾರ ಸ್ವರೂಪವನ್ನು ಎನ್ನ ಕರಸ್ಥಲದಲ್ಲಿ ಕಂಡಿದ್ದೇನೆ. ವೇದ ವೇದಾಂತ ಶಾಸ್ತ್ರಾಗಮಗಳಲ್ಲಿಯೂ ವಾಗ್ಮನಕ್ಕ ಗೋಚರವಾದ, ಅಂದರೆ ಮಾತು ಮನಸ್ಸುಗಳಿಗೆ ನಿಲುಕದ, ಯಾವ ಅಂಗ ಆವಯವಗಳಿಲ್ಲದ ನಿರವಯವೆನಿಸುವ ಪರಬ್ರಹ್ಮವನ್ನು ಗುರುಕಾರುಣ್ಯದಿಂದ ಎನ್ನ ಕರಸ್ಥಲದಲ್ಲಿ ಕಂಡಿದ್ದೇನೆ. ನಿತ್ಯನು ಏಕೋದೇವನು ಮತ್ತೊಬ್ಬನಿಲ್ಲವೆಂದು ಸಕಲ ವೇದಾಗಮಗಳು ಸಾರುತ್ತಿರುವಂತಹ ನಿಷ್ಕಲ ಲಿಂಗವನ್ನು ಗುರುಕಾರುಣ್ಯದಿಂದ ಎನ್ನ ಕರಸ್ಥಲದಲ್ಲಿ ಕಂಡಿದ್ದೇನೆ. ಈ ರೀತಿ ಅಗಮ್ಯ ಅಗೋಚರನೆನಿಸುವ ಮಹಾಗಣ ಪರಶಿವನನ್ನು ಗುರುಕಾರುಣ್ಯದಿಂದ ಎನ್ನ ಕರಸ್ಥಲದ ಇಷ್ಟಲಿಂಗವಾಗಿ ಪ್ರತ್ಯಕ್ಷ ಕಣ್ತುಂಬ ಕಂಡೆನು ಎಂಬುದೇ ಈ ವಚನದ ಅರ್ಥವಾಗಿದೆ. ಪ್ರಿಯ ವೀಕ್ಷಕರೇ, ಇಂದಿನ ವಚನವಾಣಿ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ. ಆ ಅರ್ಥವನ್ನು ಅಳವಡಿಸ್ಕೊಳ್ಳೋದಷ್ಟೇ ಬಾಕಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಪ್ರಸಾರವಾದಂಥ ಎಲ್ಲ ವಚನಗಳ ಸಂಗ್ರಹ
ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನಗಳನ್ನು ಹೊತ್ತು ಅವುಗಳ ಅರ್ಥದೊಂದಿಗೆ ನಿಮ್ಮ ಮನೆಗೆ ಬರ್ತಾ ಇರ್ತೀನಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.